ಹೆಲ್ತ್ ಇನ್ಶೂರೆನ್ಸು ಈಗಿನ ಸಿಚುಯೇಷನ್ಗೆ ಅಂದ್ರೆ ಈಗಿನ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಈಗ ಒಂದು ಹಾಸ್ಪಿಟಲ್ ಬಿಲ್ನ ನಾವು ನೋಡಿದ್ರೆ ಭಯ ಆಗುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ತಲೆ ತಿರ್ಗೆ ಬಿದ್ದೋಗ್ತೀವಿ. ಒಂದು ಮೈನರ್ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಗುತ್ತೆ. ನಾನು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಯಾವ್ದಪ್ಪ ಅಂದ್ರೆ ನಿವಾ ಬೋಪ. ಅದು ನಿಮ್ಮ ಫ್ಯಾಮಿಲಿಗೆ ನಿಮಗೆ ಇಡೀ ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಸೇಫ್, ನಿಮ್ಮ ಸೇವಿಂಗ್ ಕೂಡ ಸೇಫ್, ಟೆನ್ಷನ್ ಫ್ರೀ ಆಗಿ ಇರ್ಬೋದು. ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಎಲ್ಲಿ ಬೈ ಮಾಡಬೇಕು ಅಂತ ಅಂದ್ರೆ ಎರಡು ರೀತಿ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಬಹುದು. ಚೀಪ್ ಅಂಡ್ ಆಫರ್ ಅಲ್ಲಿ ತಗೊಳ್ಳುವಂತದ್ದು. ಆಫರ್ ನಲ್ಲಿ ತಗೊಳ್ಳಿ, ಚೀಪ್ ಆಗಿ ತಗೊಳ್ಬೇಡಿ. ನಾನು ಈ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಹೆಲ್ತ್ ಇನ್ಶೂರೆನ್ಸ್ ಯಾವಾಗ ಮಾಡಿಸ್ಕೊಳ್ಬೇಕು, ಹೆಲ್ತ್ ಇನ್ಶೂರೆನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಏನು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ನಾವು ಮಾಡುವಂತ ತಪ್ಪುಗಳು ಯಾವುವು, ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಬೇಕಾದ್ರೆ ನಾವು ವಹಿಸ್ಬೇಕಾಗಿರೋಂತಹ ಮುಂಜಾಗ್ರತೆ ಏನೇನು, ಹೆಲ್ತ್ ಇನ್ಶೂರೆನ್ಸ್ ನ ಎಲ್ಲಿ ಹೇಗೆ ತಗೊಳ್ಬೇಕು ಅನ್ನೋಂಥದ್ದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದ ಅಂತ ಅನ್ಕೊಂಡಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋಂಥ ಟಾಪಿಕ್ ಯಾವುದಪ್ಪ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ. ಈಗ ಮನುಷ್ಯನಿಗೆ ಕೆಲವು ಒಂದು ಕರ್ತವ್ಯಗಳಿರ್ತವೆ. ಈಗ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಮಕ್ಳು ಎಜುಕೇಶನ್ ಮಾಡಿಸ್ಬೇಕು, ಅವರ ಮದುವೆ ಆಗಿರಲಿ, ಅವರ ಏನೇ ಒಂದು ಕರ್ತವ್ಯಗಳಿದ್ರೂ ಕೂಡ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ. ಅದೇ ರೀತಿ ಮನುಷ್ಯನಿಗೆ ಇನ್ನೂ ಒಂದು ಕರ್ತವ್ಯ ಇದೆ, ಅದೇ ಈ ಹೆಲ್ತ್ ಇನ್ಶೂರೆನ್ಸು. ಕೆಲವರು ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿದ್ದೀರಾ, ಅಂತ್ಯವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಚ್ಛಿಸ್ತೀನಿ. ಯಾಕಂದ್ರೆ ಈ ಹೆಲ್ತ್ ಇನ್ಶೂರೆನ್ಸು ಈಗಿನ ಸಿಚುಯೇಷನ್ಗೆ ಅಂದ್ರೆ ಈಗಿನ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಈಗ ಒಂದು ಹಾಸ್ಪಿಟಲ್ ಬಿಲ್ನ ನಾವು ನೋಡಿದ್ರೆ ಭಯ ಆಗುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ತಲೆ ತಿರ್ಗೆ ಬಿದ್ದೋಗ್ತೀವಿ. ಒಂದು ಮೈನರ್ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಗುತ್ತೆ. ಒಂದ್ಸಲ ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅಂತ ಅಂದ್ರೆ ಕಮ್ಮಿ ಅಂದ್ರೂ ಸಿಂಪಲ್ ಆಗಿ ಒಂದು ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ ಅಂದ್ರು 5,000 to 10,000 ಆಗೋಗುತ್ತೆ. ಒನ್ ಡೇ ನಾವಲ್ಲಿ ಸ್ಟೇ ಆಗ್ತೀವಿ ಅಂತ ಅಂದ್ರೆ ಒಂದು 20,000 to 25,000. ಕೆಲವೊಂದು ಡಿಪೆಂಡ್ ಅಪಾನ್ ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. 30,000 to 40 ಈ ರೀತಿ ಎಲ್ಲ ಆಗೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಇನ್ನು ಕೆಲವರು ಯಾವ ರೀತಿ ಇರ್ತಾರಪ್ಪ ಅಂತ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಏನಕ್ಕೋಸ್ಕರ ತಗೊಳ್ಬೇಕು, ಆ ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳೋದ್ರಿಂದಾನೇ ನಮ್ಗೆ ಅರ್ಧ ಆಯಸ್ಸು ಕಮ್ಮಿ ಆಗೋಗುತ್ತೆ ಅಂತೆಲ್ಲ ಸ್ವಲ್ಪ ಮೈಂಡ್ ಸೆಟ್ ನಲ್ಲಿ ಇಟ್ಕೊಬಿಟ್ಟಿರ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗಿರುತ್ತೆ. ಅಂತದ್ರಲ್ಲಿ ಈ ಪ್ರೀಮಿಯಂ ಬೇರೆ ಕಟ್ಟಕ್ಕಾಗುತ್ತಾ, ನಾವು ವರ್ಷ ಪೂರ್ತಿ ಹೋಗಿ ಹಾಸ್ಪಿಟಲ್ ಅಲ್ಲೇ ಕೂತಿರ್ತೀವ. ನಾವು ಏನೋ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಒಂದು ಚಿಕ್ಕದಾಗಿ ಸೇವಿಂಗ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಅದನ್ನು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ಗೆ ಕಟ್ಕೊಂಡು ಹೋಗ್ಬೇಕಾ ಅಂತೆಲ್ಲ ನೆಗ್ಲೆಜೆನ್ಸಿ ಜಾಸ್ತಿ ತೋರಿಸ್ತಾ ಇರ್ತಾರೆ. ಅಂತವ್ರಿಗೆ ಆ ಟೈಮ್ನಲ್ಲಿ ಗೊತ್ತಾಗೋದಿಲ್ಲ. ಅವರು 3 ವರ್ಷದಿಂದ ಏನೇ ಸೇವಿಂಗ್ ಮಾಡಿ ಇಟ್ಕೊಂಡ್ ಬಂದಿದ್ರು ಕೂಡ 3 ವರ್ಷ ಸೇವಿಂಗ್ ನ ಜಸ್ಟ್ 1 ವರ್ಷದಲ್ಲಿ ಯಾವಾಗಾದ್ರೂ ಒಂದ್ಸಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಅವ್ರಿಗೆ ಆ ಹಾಸ್ಪಿಟಲ್ ಬಿಲ್ ನ ಕಟ್ತಾರಲ್ಲ, ಆ ಟೈಮ್ನಲ್ಲಿ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಬೇಕಾಗಿತ್ತು, ನನ್ನ ಸೇವಿಂಗ್ ಅಮೌಂಟ್ ಕೂಡ ಎಲ್ಲ ಕಳ್ಕೊಂಡೆ, ಜೊತೆಗೆ ಸಾಲನು ಕೂಡ ಮಾಡಿದ್ದೀನಿ. ಅದ್ರ ಬದಲು ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡಿದ್ರೆ ನನ್ನ ಸೇವಿಂಗ್ ಅಮೌಂಟ್ ಆಗಿ ಉಳ್ಕೊಂಡಿರೋದು ನನ್ನ ಬಿಲ್ ನ ಅಂದ್ರೆ ನನ್ನ ಹಾಸ್ಪಿಟಲ್ ನ ಬಿಲ್ ನ ಈ ಹೆಲ್ತ್ ಇನ್ಶೂರೆನ್ಸ್ ಕಟ್ಟಿರೋದು ಅಂತ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಈಗೆಲ್ಲ ಈ ತರ ಎಲ್ಲ ಅರ್ಥ ಆಗೋದ್ರ ಮುಂಚೆ, ಆ ಗುಂಗಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳುವಂಥದ್ದು ತುಂಬಾ ಬೆಟರ್ ಆಗಿರುತ್ತೆ. ಈಗ ಹೆಲ್ತ್ ಇನ್ಶೂರೆನ್ಸ್ ನ ಏನಕ್ಕೋಸ್ಕರ ಮಸ್ಟ್ ಅಂಡ್ ಶುಡ್ ಆಗಿ ತಗೊಳ್ಬೇಕು ಅಂದ್ರೆ 3 ರೀಸನ್, ತುಂಬಾ ಇಂಪಾರ್ಟೆಂಟ್ ರೀಸನ್ 3 ಇದೆ. ಏನಕ್ಕೋಸ್ಕರ ಅಂತ ಹೇಳ್ತೀನಿ. ಒಂದು, ನಿಮ್ಮ ಮತ್ತು ಫ್ಯಾಮಿಲಿ ಸೇಫ್ಟಿಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ನ ಮಸ್ಟ್ ಅಂಡ್ ಶುಡ್ ಆಗಿ ಮಾಡಿಸ್ಕೊಳ್ಳೇಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಸೇವಿಂಗ್ ಅಮೌಂಟ್ ಸೇಫ್ಟಿಯಾಗಿ ಉಳ್ಕೋಬೇಕು ಅಂತ ಅಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳೇಬೇಕಾಗಿರುತ್ತೆ. 3ನೇ ರೀಸನ್ ಯಾವ್ದಪ್ಪ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೆ ನಾವ್ ಯಾಕೆ ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೇ ಒಬ್ಬ ವ್ಯಕ್ತಿಗೆ ತುಂಬಾ ಚಿಕ್ಕ ಏಜು, ಅವ್ರಿಗೆ ಚಿಕ್ಕ ಏಜ್ ಅನ್ನಲ್ಲೇ ಏನೋ ಒಂದು ಆರೋಗ್ಯದಲ್ಲಿ ಏರುಪೇರಾಯ್ತು, ತುಂಬಾ ಸೀರಿಯಸ್ ಆಯ್ತು, ಇಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ಅನ್ನೋಂಥ ಸಂದರ್ಭದಲ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತೀರಾ. ಅಂತ ಟೈಮ್ನಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂಥ ಟೈಮ್ನಲ್ಲಿ ಡಾಕ್ಟರ್ ಹೇಳ್ತಾರೆ, ನೀವು ಇಷ್ಟು ಅಮೌಂಟ್ನ ಕೌಂಟ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಕಟ್ಟಿದ್ರೆ ನಾವು ಬದುಕ್ಸೋ ಅಂತ ಚಾನ್ಸ್ ಇದೆ, ನಾವು ಟ್ರೀಟ್ಮೆಂಟ್ನ ಮುಂದುವರಿಸ್ತೀವಿ ಅಂತ. ಅಂತ ಟೈಮ್ನಲ್ಲಿ ನೀವು ಆ ವ್ಯಕ್ತಿಗೆ ಆಯಸ್ಸಿದ್ರೂ ಕೂಡ ನಿಮ್ಮ ಹತ್ರ
ಕೌಂಟರ್ನಲ್ಲಿ ಬಿಲ್ ಕಟ್ಟಕ್ ಆಗ್ದೇನೆ ಇರುವಂತ ಸಂದರ್ಭದಲ್ಲಿ ಆ ವ್ಯಕ್ತಿನ ಕಳ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರನಾದ್ರೂ ಈ 3 ರೀಸನ್ ಇಟ್ಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಲೇಬೇಕು. ಈಗ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ರೀಸನ್ ಏನು ಅಂತ ತಿಳ್ಕೊಂಡ್ರ, ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ. ನಾನು ಮೊದಲು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳೋದ ಅನ್ಕೊಂಡೆ, ಬೇಡ, ಹೆಲ್ತ್ ಇನ್ಶೂರೆನ್ಸ್ ನ ಏನಕ್ಕೋಸ್ಕರ ಮಾಡ್ಬೇಕು ಅಂತ ಮೊದಲು ತಿಳಿಸ್ಕೊಡೋದ ಅಂತ ತಿಳಿಸ್ಕೊಟ್ಟಿದ್ದೆ ಅಷ್ಟೇನೆ. ಈಗ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಅಂದ್ರೆ, ನಿಮ್ಗೆ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಗೊತ್ತಾಗಿರುತ್ತೆ. ಹೌದು, ನೀವು ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಆಗಿದ್ರು ಕೂಡ ಒಂದು ಚಿಕ್ಕದಾಗಿ ಪ್ರೀಮಿಯಂನ ಕಟ್ಕೊಳ್ತಾ ಹೋಗ್ತಾ ಇದ್ರೆ ತುಂಬಾ ಬುದ್ಧಿನ ಉಪಯೋಗಿಸಿ ನೀವು, ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿ ಏನಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಟೈಮ್ನಲ್ಲಿ ಅವರ ಟ್ರೀಟ್ಮೆಂಟ್ನ ಅಂದ್ರೆ ಹಾಸ್ಪಿಟಲ್ ಫುಲ್ ಟ್ರೀಟ್ಮೆಂಟ್ ಅವ್ರಿಗೆ ಏನ್ ಕೊಟ್ಟಿದೆ ಹಾಸ್ಪಿಟಲ್, ಆ ಫುಲ್ ಟ್ರೀಟ್ಮೆಂಟ್ ಅಮೌಂಟ್ನ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಕಟ್ಟುತ್ತಾರೆ. ಅದನ್ನೇ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಅಂಥದ್ದು. ನೀವು ಜಸ್ಟ್ ಹೋಗಿ ಅಡ್ಮಿಟ್ ಆಗ್ತೀರಾ, ಅವರು ಆ ಬಿಲ್ ಏನಿದೆ, ಆ ಡಾಕ್ಟರ್ ಏನೇನು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಬಿಲ್ ಏನಿದೆ ಅದನ್ನ ಪೂರಾ ಇವ್ರು ವಹಿಸ್ಕೊಂಡು ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ಕಟ್ಟುತ್ತಾರೆ. ಇದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಅಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಬುದ್ಧಿನ ಉಪಯೋಗಿಸಿ ಪ್ರೀಮಿಯಂ ಆಗಿ 1 ವರ್ಷಕ್ಕೆ 7K ಕಟ್ಟಿರ್ತೀರಾ ಅಂದ್ರೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ 3 to 4 lakh ಕವರೇಜ್ ಆಗುತ್ತೆ. ಅದು ನಿಮ್ಮ ಫ್ಯಾಮಿಲಿಗೆ ನಿಮಗೆ ಇಡೀ ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಸೇಫ್, ನಿಮ್ಮ ಸೇವಿಂಗ್ ಕೂಡ ಸೇಫ್, ಟೆನ್ಷನ್ ಫ್ರೀ ಆಗಿ ಇರ್ಬೋದು. ನಂಬರ್ 1 ಪಾಯಿಂಟ್ ಏನಕ್ಕೋಸ್ಕರ ತಗೊಳ್ಬೇಕು ಅನ್ನೋಂಥದ್ದು. ನಂಬರ್ 2 ಬಂದು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ. ನಂಬರ್ 3 ಬಂದು ನೆಟ್ವರ್ಕ್ ಅಂಡ್ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂದ್ರೆ ಟೈಅಪ್ ವರ್ಸಸ್ ನಾನ್ ಟೈಅಪ್. ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಅಂದ್ರೆ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀರಾ ಅಂತ ಸಂದರ್ಭದಲ್ಲಿ ಆ ಹಾಸ್ಪಿಟಲ್ ಟೈಅಪ್ ಆಗಿದ್ರೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ಟೈಅಪ್ ಆಗಿದ್ರೆ ನೀವು ₹1 ಇಲ್ಲ ಅಂದ್ರೂ ಕೂಡ ನೀವು ಆರಾಮಾಗಿ ಎಲ್ಲಾ ಫುಲ್ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಕಂಪನಿನೇ ಜವಾಬ್ದಾರಿ ತಗೊಳುತ್ತೆ. ಫುಲ್ ಬಿಲ್ ಪೇಮೆಂಟ್ ನ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದನೇ ಕಟ್ಟುತ್ತೆ ಅನ್ನೋ ಅಂಥದ್ದು. ನಾನ್ ಟೈಅಪ್ ಅಂದ್ರೆ ಆ ಹಾಸ್ಪಿಟಲ್ ಏನಾದ್ರೂ ಟೈಅಪ್ ಆಗಿಲ್ಲ ಹೆಲ್ತ್ ಇನ್ಶೂರೆನ್ಸ್ಗೆ ಅನ್ನೋ ಅಂಥದ್ದು ಏನಾದ್ರೂ ಆಗಿದ್ರೆ ನೀವೇನು ಟ್ರೀಟ್ಮೆಂಟ್ ನ ತಗೊಂಡಿರ್ತೀರಾ ಫುಲ್ ಬಿಲ್ ಪೇಮೆಂಟ್ ನೀವೇ ಮಾಡಿರ್ಬೇಕಾಗುತ್ತೆ. ಅದಾದ ನಂತರ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ನಿಮ್ಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಂಬರ್ 4 ಯಾವ್ದಪ್ಪ ಅಂದ್ರೆ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಫೆಸಿಲಿಟಿನೂ ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ತಗೊಳ್ಬಹುದು. ಹೇಗೆ ಅಂತ ಅಂದ್ರೆ, ನೀವು ಪ್ರೀ ಹಾಸ್ಪಿಟಲೈಸೇಷನ್ ಅಂತ ಅಂದ್ರೆ ಒಂದು 20 ದಿನದ ಮುಂಚೆ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಡಾಕ್ಟರ್ ಹೇಳಿರ್ತಾರೆ, ಒಂದು ಸ್ಕ್ಯಾನ್ ಮಾಡಿಸೋದಾಗಿರ್ಬೋದು, ಬ್ಲಡ್ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಡಯಾಲಿಸಿಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಕೆಲವು ಟೆಸ್ಟ್ಗಳಾಗಿರ್ಬೋದು, ಇದನ್ನ ಮಾಡಿಸ್ಬೇಕು ಅಂತ. ಇದನ್ನು ಕೂಡ ನೀವು ಮಾಡಿಸಿ ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ. ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂತ ಅಂದ್ರೆ ನೀವು ಏನೋ ಒಂದು ಆಪರೇಷನ್ ಏನೋ ಒಂದು ಮಾಡಿಸ್ಕೊಂಡ್ರ, ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿದ ನಂತರ ಡಿಸ್ಚಾರ್ಜ್ ಆದ್ಮೇಲೆ 45 to 60 days ಅಲ್ಲಿ ನಿಮ್ಗೆ ಏನಾದ್ರೂ ಮೆಡಿಸಿನ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ಕ್ಲೈಮ್ ಮಾಡ್ಕೊಳ್ಬಹುದು ಅಂತ ಹೇಳಿ. ನಂಬರ್ 5 ಯಾವ್ದಪ್ಪ ಅಂದ್ರೆ, ನಾನಿಲ್ಲಿ ಹೇಳೋವಂಥದ್ದನ್ನ ಗಮನ ಇಟ್ಟು ಕೇಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀವು ರೂಮ್ ರೆಂಟ್ ಕ್ಯಾಪ್ ಇಲ್ದೇನೆ ಇರುವಂತಹ ಪ್ಲಾನ್ ನ ತಗೊಂಡ್ರೆ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಅಕಸ್ಮಾತ್ ರೂಮ್ ರೆಂಟ್ ಕ್ಯಾಪ್ ಇರುವಂತಹ ಪ್ಲಾನ್ ನ ತಗೊಂಡ್ರೆ ಇನ್ಶೂರೆನ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರೂಮ್ ರೆಂಟ್ ಕ್ಯಾಪ್ ನಲ್ಲಿ 2K per day ನಾವು ನಿಮ್ಗೆ ಕೊಡ್ತೀವಿ ಅನ್ನೋಂಥದ್ದು ಇದ್ರೆ, ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಟೈಮ್ ನಲ್ಲಿ ಅದು ಒಂದು 4K ಇದೆ ಪರ್ ಡೇ ಅನ್ನೋಂಥ ಟೈಮ್ ನಲ್ಲಿ ನೀವೇ 2K ನ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಮತ್ತೆ ಇನ್ ಮಿಕ್ಕಿ 2K ನ ಇನ್ಶೂರೆನ್ಸ್ ಕಂಪನಿಯವರು ಕಟ್ಟುತ್ತಾರೆ. ಹಾಗಾಗಿ ನೀವು ರೂಮ್ ರೆಂಟ್ ಕ್ಯಾಪ್ ಇಲ್ದೇನೆ ಇರುವಂತಹ ಪ್ಲಾನ್ ನ ತಗೊಂಡ್ರೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 6ನೇ ಫೆಸಿಲಿಟಿ ಯಾವ್ದಪ್ಪ, 6ನೇ ಬೆನಿಫಿಟ್ ಯಾವ್ದಪ್ಪ ಅಂದ್ರೆ ಡೇ ಕೇರ್ ಟ್ರೀಟ್ಮೆಂಟ್ ಅಂತ ಹೇಳಿ. ನೀವು ಅಡ್ಮಿಟ್ ಕೂಡ ಆಗೋದಿಲ್ಲ ಅಂತ ಟೈಮ್ ನಲ್ಲಿ 1 day ಟ್ರೀಟ್ಮೆಂಟ್ ನ ನಾನು ತಗೊಳ್ತೀನಿ. ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾವ್ದೋ ಒಂದು ಆಪರೇಷನ್ ಆಗಿರ್ಬೋದು, ಚಿಕ್ಕದಾಗಿ ಆಪರೇಷನ್ ಆಗಿದ್ರೆ ಅವರು ನಿಮ್ಮನ್ನ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅಂತ ಟೈಮ್ ನಲ್ಲಿ 1 day ಟ್ರೀಟ್ಮೆಂಟ್ ಅಂತ ಅಂದ್ರೆ ಡೇ ಕೇರ್ ಟ್ರೀಟ್ಮೆಂಟ್ ಅಂತ ಹೇಳಿ ಅದನ್ನು ಕೂಡ ನೀವು ಮಾಡಿಸ್ಕೊಂಡು ಆ ಬಿಲ್ ಪೇಮೆಂಟ್ ಏನಿರುತ್ತೆ ಅದನ್ನು ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಡೆಯವರೇ ಕ್ಲೈಮ್ ಮಾಡ್ತಾರೆ. ನಂಬರ್ 7 ಯಾವ್ದಪ್ಪ ಅಂದ್ರೆ, ಈಗ ಕೆಲವೊಂದ್ಸಲ ನಾವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಏಜ್ಡ್ ಪರ್ಸನ್ ಆಗಿರ್ತೀವಿ, ನಮ್ಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೆಲವು ಸಲ ಬೇಕಾಗುತ್ತೆ. ಅಂತ ಟೈಮ್ ನಲ್ಲಿ ನೀವು ಮನೆಯಲ್ಲೇ ನಾನು ಟ್ರೀಟ್ಮೆಂಟ್ ನ ತಗೊಳ್ತೀನಿ, ಅದನ್ನು ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ಕ್ಲೈಮ್ ಮಾಡ್ಕೊಳ್ತೀನಿ ಅಂದ್ರೆ ಅದನ್ನು ನೀವು ಕ್ಲೈಮ್ ಮಾಡ್ಕೊಳ್ಬಹುದು. ಬಟ್ ಏನು ಅಂತ ಅಂದ್ರೆ, ನೀವು ಮುಂಚೆನೆ ಈ ಪ್ಲಾನ್ ಇದೆಯಾ ಅಂತ ಕೇಳ್ಕೋಬೇಕಾಗುತ್ತೆ.
ಎಂಟನೇ ಫೆಸಿಲಿಟಿ ಯಾವ್ದಪ್ಪ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್. ನೀವೇನಾದ್ರೂ ಪ್ರೀಮಿಯಂನ ಪೇ ಮಾಡ್ತಾ ಇದ್ರೆ ನಿಮ್ಮ ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಈಗ 10,000 ಪ್ರೀಮಿಯಂನ ಕಟ್ತಾ ಇದ್ದೀರಾ ಅಂದ್ರೆ ನಿಮ್ಗೆ 10,000 ಡಿಡಕ್ಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ. ಈಗ ಬೆನಿಫಿಟ್ ಏನು ಅಂತ ತಿಳ್ಕೊಂಡ್ರ, ಇದ್ರ ಕಂಡೀಷನ್ಸ್ ಕೂಡ ಇದೆ. ಆ ಕಂಡೀಷನ್ಸ್ ಏನು ಅಂತ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ನಂಬರ್ 1 ಕಂಡೀಷನ್ ಏನಪ್ಪಾ ಅಂದ್ರೆ ವೇಟಿಂಗ್ ಪೀರಿಯಡ್ ಅಂತ ಹೇಳಿ. ವೇಟಿಂಗ್ ಪೀರಿಯಡ್ ಅಂದ್ರೆ ಏನು ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ BP ಶುಗರ್ ಇತ್ತು ಅಂತ ಅಂದ್ರೆ ಅಂತ ಟೈಮ್ ನಲ್ಲಿ ನೀವು 2 ಇಯರ್ ಇದ್ರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಂದ್ರೆ ನೀವು ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಅದ್ರಲ್ಲೇನೆ ಅಕಸ್ಮಾತ್ ನಿಮ್ಗೆ ಮುಂಚೆನೆ ಏನಾದ್ರೂ ಕಾಯಿಲೆ ಇತ್ತು ಅನ್ನೋಂಥದ್ದು ಏನಾದ್ರೂ ಇದ್ರೆ 2 to 4 ಇಯರ್ ವರೆಗೆ ಇದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನ್ಗೆ ಏನೂ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂದ್ರೆ ಜನರಲ್ಗಾದ್ರೆ ನೀವು 30 ಡೇಸ್ ವರೆಗೆ ಏನು ಮಾಡೋದಕ್ಕಾಗೋದಿಲ್ಲ. 30 ಡೇಸ್ ಆದ ನಂತರ ನೀವು ಏನೇ ನೀವು ಟ್ರೀಟ್ಮೆಂಟ್ ತಗೊಂಡು ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು. ಕೆಲವು ಸಲ ಏನಾಗುತ್ತೆ ಅಂದ್ರೆ ಅವ್ರ ಕಂಡೀಷನ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ನೀವು ಅದನ್ನ ಲೆಕ್ಕನೇ ಇಟ್ಕೊಳ್ದೆ ನಿಮ್ಗೆ ಏನೇ ಕಾಯಿಲೆ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ನ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕ್ಲೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಸತ್ಯನ ಮುಚ್ಚಿಡಬೇಡಿ. ನೀವೇನಿದ್ರು ಹೇಳಿ, ಬಟ್ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಅದಾದ ನಂತರ ನಿಮ್ಗೆ ಏನು ಕ್ಲೈಮ್ ಆಗ್ಬೇಕೋ ಅದು ಹಾಗೆ ಆಗುತ್ತೆ. ನೀವು ಟ್ರೀಟ್ಮೆಂಟ್ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಸತ್ಯನ ಮುಚ್ಚಿಡ್ಬೇಡಿ, ನಿಜನ ಹೇಳಿ. ನೀವು ಕೆಲವೊಂದ್ಸಲ ಏನಾದ್ರು ಸತ್ಯ ಮುಚ್ಚಿಟ್ರೆ ನಿಮ್ಗೆ ಯಾವುದೇ ರೀತಿ ನೀವು ಹೆಲ್ತ್ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಕಟ್ತಾ ಇದ್ರು ಕೂಡ ನಿಮ್ಗೆ ಅಮೌಂಟ್ ಕ್ಲೈಮ್ ಆಗೋದಿಲ್ಲ, ಅಂದ್ರೆ ನಿಮ್ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ಯಾವುದೇ ರೀತಿ ಫೆಸಿಲಿಟಿ ಸಿಗೋದಿಲ್ಲ. ಹಾಗಾಗಿ ಸತ್ಯನ ಮುಚ್ಚಿಡಬೇಡಿ. ನಂಬರ್ 2 ಕಂಡೀಷನ್ ಯಾವ್ದಪ್ಪ ಅಂದ್ರೆ ಕೋಪೇ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಇನ್ಸೂರೆನ್ಸ್ ನ ಮಾಡಿಸ್ಬೇಕಾದ್ರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ಸೂರೆನ್ಸ್ ಯಾರ ಹತ್ರ ತಗೊಳ್ತೀರಾ ಅವ್ರ ಹತ್ರ ಕೇಳಿ ಇನ್ಸೂರೆನ್ಸ್ ನ ತಗೊಳ್ಬೇಕಾಗುತ್ತೆ. ಕೋಪೇ ಅಂದ್ರೆ ನೀವು ಸ್ವಲ್ಪ ಪೇ ಮಾಡುವಂತದ್ದು, ಕಂಪ್ನಿ ಸ್ವಲ್ಪ ಪೇ ಮಾಡುವಂತದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ 1 lakh ಬಿಲ್ ಆಯ್ತು ಅಂತ ಅಂದ್ರೆ ಅಲ್ಲಿ ಕೋಪೇ 20% ಇದೆ ಅನ್ನೋಂಥದ್ದು ಏನಾದ್ರು ಆದ್ರೆ ನೀವು 20K ಕಟ್ಟಬೇಕಾಗುತ್ತೆ. ಇನ್ ಮಿಕ್ಕಿದ 80K ಕಂಪನಿ ಕಡೆಯಿಂದ ಕಟ್ಟುತ್ತೆ. ಸೊ ಹಾಗಾಗಿ ನೀವು ಕೋಪೆ ಇಲ್ದೇನೆ ಇರುವಂತ ಪ್ಲಾನ್ ನ ತಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ನೀವು ಅವ್ರ ಹತ್ರ ತಗೊಳ್ಬೇಕಾದ್ರೆ ನನ್ಗೆ ಕೋಪೆ ಪ್ಲಾನ್ ಇಲ್ದೇನೆ ಇರುವಂತದನ್ನ ಕೊಡಿ ಅಂತ ಕೇಳ್ಬೇಕಾಗುತ್ತೆ. ನಂಬರ್ 3 ಯಾವ್ದಪ್ಪ ಅಂದ್ರೆ ಎಕ್ಸ್ಕ್ಲೂಷನ್ಸ್. ಅಂದ್ರೆ ಕೆಲವೊಂದು ಟ್ರೀಟ್ಮೆಂಟ್ ಗಳಿಗೆ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಮಾಡೋದಿಲ್ಲ. ಅದನ್ನ ಲಿಸ್ಟ್ ನಲ್ಲೇ ಕೊಟ್ಬಿಟ್ಟಿರ್ತಾರೆ. ಅದನ್ನ ನೀವು ಗಮನವಿಟ್ಟು ಓದ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಾಸ್ಮೆಟಿಕ್ ಸರ್ಜರಿ ಆಗಿರ್ಬೋದು, ಇಲ್ಲ ಅಂದ್ರೆ ಆಲ್ಕೋಹಾಲ್ ಇಂದ ಅಂದ್ರೆ ಡ್ರಿಂಕ್ಸ್ ಮಾಡಿ ಆಕ್ಸಿಡೆಂಟ್ ಆದಾಗ ಅದಕ್ಕೂ ಟ್ರೀಟ್ಮೆಂಟ್ಗೆ ಈ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಮಾಡೋದಿಲ್ಲ. ಮತ್ತೆ ವೇಟ್ ಲಾಸ್ ಸರ್ಜರಿಗಳಿಗೆಲ್ಲ ಈ ಕಂಪನಿ ಪೇ ಮಾಡೋದಿಲ್ಲ. ಈ ತರ ಎಲ್ಲ ಲೀಸ್ಟ್ ನ ಅವರು ಮುಂಚೆನೆ ಹೇಳಿರ್ತಾರೆ. ನೀವು ಅದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಓದಿ ನೀವು ಪ್ಲಾನ್ ನ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೀವೇನೇ ತಗೊಳ್ತೀನಿ ಅಂತ ಅಂದ್ರೂ ಕೂಡ ಅದ್ರ ಫುಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ಪ್ಲಾನ್ ನ ಚೂಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಇದ್ರ ಅರ್ಥ. ನಾವು ಇನ್ಶೂರೆನ್ಸ್ ಪ್ಲಾನ್ ನ ತಗೊಳ್ಬೇಕಾದ್ರೆ ಮಾಡುವಂತ ಮಿಸ್ಟೇಕ್ಗಳು ಯಾವ್ಯಾವು ಅಂತ ನಾನೀಗ ಹೇಳ್ತೀನಿ. ನಂಬರ್ 1 ಮಿಸ್ಟೇಕ್ ಯಾವ್ದಪ್ಪ ಅಂದ್ರೆ IRDAI ಇದು ಆಗಿದೆಯಾ ಅನ್ನೋಂಥದ್ದನ್ನ ನೋಡ್ಬೇಕಾಗುತ್ತೆ. ಹಂಗಂದ್ರೆ ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ. ಹಂಗಂದ್ರೆ ನಾವು ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡಿರ್ತೀವಲ್ಲ, ಆ ಕಂಪನಿ ನಮಗೆ ಅಂದ್ರೆ ಕ್ಲೈಂಟ್ಗೆ ಮೋಸ ಮಾಡ್ದೇನೆ ಇರೋ ರೀತಿ ಈ IRDAI ನೋಡ್ಕೊಳ್ಳುತ್ತೆ. ಯಾವುದೇ ರೀತಿ ಮೋಸ ಆಗ್ದೇನೆ ಇರೋ ರೀತಿ ಇದು ವಾಚ್ ಮಾಡುತ್ತೆ. ಇದು ಲೀಗಲ್ ಇದೆಯಾ ಲೀಗಲ್ ಇಲ್ವಾ ಅನ್ನೋಂಥದ್ದನ್ನ ಅದು ನೋಡ್ಕೊಳ್ಳುತ್ತೆ. ನಂಬರ್ 2 ಯಾವ್ದಪ್ಪ ಅಂತ ಅಂದ್ರೆ ಪೇರೆಂಟ್ಸ್ ಗಳಿಗೆ ಲೇಟ್ ಆಗಿ ಇನ್ಶೂರೆನ್ಸ್ ನ ಮಾಡಿಸೋ ಅಂತದ್ದು. ಲೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸಿದಷ್ಟು ಪ್ರೀಮಿಯಂ ಜಾಸ್ತಿ ಇರುತ್ತೆ, ಕವರೇಜ್ ಕೂಡ ಕಮ್ಮಿ ಇರುತ್ತೆ. ಹಾಗಾಗಿ ಲೇಟ್ ಆಗಿ ಇನ್ಶೂರೆನ್ಸ್ ನ ಮಾಡ್ಸಕ್ ಹೋಗ್ಬೇಡಿ. ಯಾವ ಏಜ್ ನಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು? 21 ಏಜ್ ಆಗ್ತಿದ್ದಂಗೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಬೋದು. ಮಗನ್ಗೆ ಒಂದು 25ರಿಂದ 30 ವರ್ಷ ಇರುತ್ತೆ ಅಂತ ಅನ್ಕೊಳ್ಳಿ. 25ರಿಂದ 30 ವರ್ಷ ಅಂದ್ರೆ ಅವರಿಗೆ ಅವರ ಫ್ಯಾಮಿಲಿಗೆ ಒಂದು ಇನ್ಶೂರೆನ್ಸ್ ನ ತಗೊಳ್ಳಿ. ಈಗ ತಂದೆ ತಾಯಿ ಏಜ್ಡ್ ಪರ್ಸನ್ ಅಂತಂದ್ರೆ ಅವ್ರಿಗೆ ಸಪ್ರೇಟ್ ಇನ್ಶೂರೆನ್ಸ್ ನ ತಗೊಳ್ಳಿ. ಯಾಕಂದ್ರೆ ಅವ್ರನ್ನ ನಿಮ್ ಜೊತೆ ಮಿಂಗಲ್ ಮಾಡ್ಕೊಂಡ್ರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಸಪ್ರೇಟ್ ಇನ್ಶೂರೆನ್ಸ್ ನ ತಗೊಂಡು ನೀವು ನಿಮ್ಮ ಫ್ಯಾಮಿಲಿಗೆ ಸಪ್ರೇಟ್ ಇನ್ಶೂರೆನ್ಸ್ ನ ತಗೊಳ್ಬಹುದು. ನಂಬರ್ 3 ಮಿಸ್ಟೇಕ್ ಯಾವ್ದಪ್ಪ ಅಂದ್ರೆ ಕಂಪನಿ ಏಜೆಂಟ್ ಹೇಳಿದ್ರು ಫುಲ್ ಕವರ್ ಆಗುತ್ತಂತೆ, ನಾವೇನೇ ಒಂದು ಟ್ರೀಟ್ಮೆಂಟ್ ನ ತಗೊಂಡ್ರೆ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸೋ ಅಂತದ್ದು. ಸೊ ಈ ರೀತಿ ತಪ್ಪನ ಮಾಡಬೇಡಿ. ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅಂತ ಡೀಪ್ ಆಗಿ ಕೇಳ್ಕೊಂಡು ನೀವು ಮಾಡಿ. ನಂಬರ್ 4 ಯಾವ್ದಪ್ಪ ಅಂದ್ರೆ ರೂಮ್ ರೆಂಟ್ ಕ್ಯಾಪ್ ಇರೋಂತ ಪ್ಲಾನ್ ನ
ಚೂಸ್ ಮಾಡುವಂಥದ್ದು. ಆ ರೀತಿ ಚೂಸ್ ಮಾಡಿದ್ರೆ ನೀವು ಬಿಗ್ ಮಿಸ್ಟೇಕ್ ಮಾಡ್ದಾಗೇನೆ. ನೀವು ಅಡ್ಮಿಟ್ ಆಗೋಂಥ ಟೈಮ್ನಲ್ಲಿ ಹಾಸ್ಪಿಟಲ್ ರೂಮ್ ರೆಂಟು 10,000 ಇತ್ತು ಅನ್ನೋಂಥ ಟೈಮ್ನಲ್ಲಿ ಆ ಪ್ಲಾನ್ನಲ್ಲಿ ನಾವು ಕೊಡುವಂಥದ್ದು ಬರೀ ಕೇವಲ 3,000 ಅನ್ನೋಂಥ ಟೈಮ್ನಲ್ಲಿ ನೀವು 7,000ನ ಕೈಯಿಂದ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ರೂಮ್ ರೆಂಟ್ ಕ್ಯಾಪ್ ಇಲ್ದೇನೆ ಇರುವಂಥ ಪ್ಲಾನ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಂಬರ್ 5 ಯಾವ್ದಪ್ಪ ಅಂತ ಅಂದ್ರೆ, ನೀವು ಸರೌಂಡಿಂಗ್ ನಲ್ಲಿ ನಿಮ್ಮ ಮನೆ ಸರೌಂಡಿಂಗ್ ನಲ್ಲಿ ಅಂದ್ರೆ ತುಂಬಾ ದೂರ ಅಂತಲ್ಲ, ತುಂಬಾ ಹತ್ರ ಅಂತಾನೂ ಅಲ್ಲ, ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರಲ್ಲ ಆ ಹಾಸ್ಪಿಟಲ್ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಲ್ಲ ಆ ಕಂಪನಿಗೆ ಟೈ ಅಪ್ ಆಗಿದೆಯಾ ಅಂತ ನೋಡಿ. ನೀವಿಲ್ಲ ಅಂದ್ರೆ ತುಂಬಾ ದೂರಕ್ಕೆ ಹೋಗಿ ಟ್ರೀಟ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಅಂತ ಟೈಮ್ ನಲ್ಲಿ ಕೆಲವೊಂದ್ಸಲ ಏನಾದ್ರೂ ಆಗುವಂತ ಚಾನ್ಸಸ್ ಇರುತ್ತೆ, ಟ್ರೀಟ್ಮೆಂಟ್ ಸಿಗದೇನೆ ಇರುವಂತ ಕಾರಣಗಳಾಗಿ. ಹಾಗಾಗಿ ನೀವು ಹತ್ರದಲ್ಲಿ ಸರೌಂಡಿಂಗ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಳ್ಳೋ ಅಂತ ಹಾಸ್ಪಿಟಲ್ ಟೈ ಅಪ್ ಆಗಿದೆಯಾ ಅಂತ ನೋಡ್ಕೊಂಡು ತಗೊಳ್ಳಿ. ನಂಬರ್ 6 ಯಾವ್ದಪ್ಪ ಅಂತ ಅಂದ್ರೆ, ನಿಮ್ಮ ಕಾಯಿಲೆಗಳನ್ನ ಯಾವ್ದೇ ಕಾರಣಕ್ಕೂ ಮುಚ್ಚಿಡೋದಕ್ಕೆ ಹೋಗ್ಬೇಡಿ. ಏನೇ ಇದ್ರು ಕೂಡ ಅವ್ರ ಹತ್ರ ನಮ್ಗೆ ಈ ರೀತಿ ಕಾಯಿಲೆ ಇತ್ತು, ಅದಕ್ಕೋಸ್ಕರನೇ ಮಾಡಿಸ್ಕೊಳ್ತಾ ಇದೀವಿ ಅನ್ನೋ ಅಂತದಿದ್ರು ಕೂಡ ಪರವಾಗಿಲ್ಲ, ನೀವು ಹೇಳಿ. ಹೈಡ್ ಮಾಡಿ ನೀವು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹೈಡ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರು ಕೂಡ ನೀವು ಟ್ರೀಟ್ಮೆಂಟ್ ತಗೊಳ್ಳೋಂಥ ಟೈಮ್ನಲ್ಲಿ ಗೊತ್ತಾಗೇ ಆಗುತ್ತೆ. ಅವರು ಕನ್ಕ್ಲೂಷನ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಏನೋ ಒಂದು ಡಾಕ್ಟರ್ಗಳು ಹೇಳಲೇಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಕೋಪೆ ಅಂತ ಹೇಳಿದಿನಲ್ಲ, ಕೋಪೆ ಇರೋಂತ ಪ್ಲಾನ್ ನ ತಗೊಳ್ಳೋವಂಥದ್ದು. ಕೋಪೆ ಇರೋಂತ ಪ್ಲಾನ್ ನ ನೀವು ತಗೊಳ್ಬೇಡಿ. ಕೋಪೆ ಇಲ್ದೇನೆ ಇರುವಂತ ಪ್ಲಾನ್ ನ ತಗೊಳ್ಳಿ. ಕೋಪೆ ಅಂತ ಅಂದ್ರೆ ಒಂದು 20%, 30% ಅಂತ ಇರುತ್ತೆ. ಅಂದ್ರೆ ನಾನು ಮೊದ್ಲೇ ಹೇಳಿದಾಗೆ 1 ಲಕ್ಷ ಅಂದ್ರೆ 1 ಲಕ್ಷ ಬಿಲ್ ಆಯ್ತು ಅಂದ್ರೆ 30% ಕೋಪೆ ಇಲ್ಲ 20% ಕೋಪೆ ಅಂದ್ರೆ ನೀವು ಅಷ್ಟನ್ನ ಪರ್ಸೆಂಟೇಜ್ ಅಲ್ಲಿ ಕಟ್ಟಬೇಕಾಗುತ್ತೆ. 20% ಕೋಪೆ ಇದ್ರೆ 20,000 ನೀವು ಕಟ್ಟಬೇಕು. 30% ಕೋಪೆ ಇದ್ರೆ 30,000 ನೀವು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಕೋಪೆ ಇಲ್ದೇನೆ ಇರುವಂತ ಪ್ಲಾನ್ ಚೂಸ್ ಮಾಡೋದಕ್ಕೆ ನೋಡಿ. ಇನ್ನೊಂದು ಯಾವ್ದಪ್ಪ ಬಿಗ್ ಮಿಸ್ಟೇಕ್ ಅಂದ್ರೆ, ಚೀಪ್ ಅಂಡ್ ಆಫರ್ ಅಲ್ಲಿ ತಗೊಳ್ಳೋವಂಥದ್ದು. ಆಫರ್ ನಲ್ಲಿ ತಗೊಳ್ಳಿ, ಚೀಪ್ ಆಗಿ ತಗೊಳ್ಬೇಡಿ. ಯಾಕಂದ್ರೆ ನೀವು ಚೀಪ್ ಆಗಿ ತಗೊಂಡಷ್ಟು, ನೀವು ಕಮ್ಮಿ ಪ್ರೀಮಿಯಂ ನಾನು ಕಟ್ಕೊಳ್ತೀನಿ ಅಂತ ಚೀಪ್ ಆಗಿ ತಗೊಂಡಷ್ಟು ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ರೂಮ್ ರೆಂಟ್ ನ ನೀವೇ ಅರ್ಧಕ್ಕರ್ಧ ಕಟ್ಟಬೇಕಾಗುತ್ತೆ. ಮತ್ತೆ ಕೋಪೆ ಅಂತ ಏನಾದ್ರು ಪ್ಲಾನ್ ನ ತಗೊಂಡಿದ್ರೆ ಅಲ್ಲಿ 1 ಲಕ್ಷ ಬಿಲ್ ಆಯ್ತು ಅಂದ್ರೆ 20% ಇದ್ರೆ 20,000 ನೀವೇ ಕಟ್ಟಬೇಕು, 30% ಇದ್ರೆ 30,000 ನೀವೇ ಕಟ್ಟಬೇಕು. ಕೆಲವೊಂದು ಟ್ರೀಟ್ಮೆಂಟ್ ಗಳಿಗೆ ಈ ಹೆಲ್ತ್ ಇನ್ಶೂರೆನ್ಸ್ ಜವಾಬ್ದಾರಿ ಅಲ್ಲ ಅನ್ನೋಂತ ಅದು ಇರುತ್ತೆ. ಆ ಚೀಪ್ ಇನ್ಶೂರೆನ್ಸ್ ನ ತಗೊಂಡಾಗ ಅಂತ ಟೈಮ್ ನಲ್ಲಿ ನಿಮ್ಗೆ ಅವಶ್ಯಕತೆ ಇರೋ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಪ್ಲಾನ್ ನ ತಗೊಳ್ಬೇಕಾಗುತ್ತೆ. ಚೀಪ್ ಆಗಂತೂ ದಯವಿಟ್ಟು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಎಲ್ಲಿ ಬೈ ಮಾಡಬೇಕು ಅಂತ ಅಂದ್ರೆ, 2 ರೀತಿ ನೀವು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಬಹುದು. ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ನಲ್ಲಿ ಬೈ ಮಾಡಬಹುದು. ನಂಬರ್ 1 ಅದ್ರಲ್ಲಿ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ನಲ್ಲಿ ಯಾವ್ದಪ್ಪ ಅಂದ್ರೆ ಪಾಲಿಸಿ ಬಜಾರು ಮತ್ತೆ ಕವರ್ ಪಾಕ್ಸ್ ನಲ್ಲಿ ನೀವು ಬೈ ಮಾಡ್ಕೊಳ್ಬಹುದು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗಳು. ಯಾವ್ದಪ್ಪ ಅಂದ್ರೆ HDFC ERGO ಇದೆ, ಮತ್ತೆ ICIC ಲಂಬಾರ್ಡ್ ಇದೆ, ಸ್ಟಾರ್ ಹೆಲ್ತ್, ಕೇರ್ ಹೆಲ್ತ್, ನಿವಾ ಬೂಪಾ ಮತ್ತೆ ಆದಿತ್ಯ ಬಿರ್ಲಾ ಇದೆಲ್ಲವೂ ಕೂಡ ಇದೆ. ಇದು ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗಿ ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಬಹುದು. ನಾನು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಯಾವ್ದಪ್ಪ ಅಂದ್ರೆ ನಿವಾ ಬೂಪಾ. ನಾನ್ ತಗೊಂಡಿರೋದು 10 lakh ಕವರೇಜ್ ಆಗೋ ರೀತಿ. ನನ್ನ ಗಂಡನ ಹೆಸರಿನಲ್ಲಿ ನಾನು ತಗೊಂಡಿರೋವಂಥದ್ದು. ನನ್ನ ಗಂಡ, ನಾನು ಮತ್ತೆ ನನ್ನ ಮಗು ಹೆಸರಲ್ಲಿ ತಗೊಂಡಿರೋವಂಥದ್ದು. ನಮ್ಮ ಯಜಮಾನ್ರಿಗೆ 46 ವರ್ಷ ಆಗಿರೋದ್ರಿಂದ ಅವ್ರಿಗೆ ಕಮ್ಮಿ ಅಂತ ಅಂದ್ರು ನಾನು 34 to 35,000 ಪರ್ ಇಯರ್ಲಿ ಕಟ್ತಾ ಇದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ನ. ನೋಡಿ, ಈಗ 1 ವರ್ಷ ಆಗೇ ಹೋಯ್ತು ನಾನು ಹೆಲ್ತ್ ಇನ್ಶೂರೆನ್ಸ್ ನ ಕಟ್ಟಿ. ಹೆಲ್ತ್ ಇನ್ಶೂರೆನ್ಸ್ 1 ವರ್ಷ ಆದ್ರೂ ಕೂಡ ನಾನು ಒಂದು ಫೆಸಿಲಿಟಿನೂ ಕೂಡ ತಗೊಂಡಿಲ್ಲ. ಹಾಗಂತ ಈ ವರ್ಷ ತಗೊಂಡಿಲ್ಲ 35,000 ವೇಸ್ಟ್ ಆಗೋಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಕಟ್ಟೋದಕ್ಕೆ ಸ್ಟಾಪ್ ಮಾಡೋದಿಲ್ಲ. ಕಟ್ಟಬೇಕು. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು. ಈಗ ನೀವು ಎಲ್ಲಿ ತಗೊಳ್ಬೇಕು ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡ್ರ, ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ಬೆಟರ್ ಅಂತಾನೆ ಹೇಳ್ತೀನಿ. ನಾನು ಆನ್ಲೈನ್ ಪರ್ಚೇಸ್ ಮಾಡ್ಲಿಲ್ಲ, ನನಗೆ ಗೊತ್ತಿರೋರ ಹತ್ರನೇ ನಾನು ಮಾಡಿಸ್ಕೊಂಡಿರೋವಂಥದ್ದು. ಬೆಸ್ಟ್ ಮೆಥಡ್ ಅಂದ್ರೆ ಡೈರೆಕ್ಟ್ ಆಗಿ ಕಂಪನಿ ವೆಬ್ಸೈಟ್ ನಲ್ಲಿ ನೀವು ಪ್ಲಾನ್ ನ ಚೂಸ್ ಮಾಡ್ಬೋದು. ಈ ತರ ಚೂಸ್ ಮಾಡೋದ್ರಿಂದ ಅಲ್ಲಿ ಏಜೆಂಟ್ ಕಮಿಷನ್ ಕೊಡೋ ಹಾಗಿಲ್ಲ. ಸ್ಮೂತ್ ಆಗಿ ನೀವು ಪ್ರೀಮಿಯಂ ನ ಕಟ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಯಾವ್ದೇ ಡೌಟ್ ಇದ್ರು ಕೂಡ ಆನ್ಲೈನ್ ನಲ್ಲಿ ಟೆಕ್ಸ್ಟ್ ಮೆಸೇಜ್ ಆದ್ರೂ ಮಾಡಬಹುದು, ಇಲ್ಲಾಂದ್ರೆ ಕಾಲ್ ಆದ್ರೂ ಮಾಡಿ ಕೇಳಿ ತಿಳ್ಕೊಳ್ಬಹುದು. ಏನೇ ಡೌಟ್ ಇದ್ರು ಕೂಡ ರೂಲ್ಸ್ ಕ್ಲಿಯರ್ ಆಗಿ ಹೇಳ್ತಾರೆ. ಏನ್ ರೂಲ್ ಇದೆ, ಏನ್ ರೆಗ್ಯುಲೇಷನ್ಸ್ ಇದೆ ಅಂತ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿದ್ರಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಂದ ಎಷ್ಟು ಬೆನಿಫಿಟ್ ಇದೆ, ಎಷ್ಟು ನಾವು ಬೆನಿಫಿಟ್ ನ ಫೆಸಿಲಿಟಿನ ತಗೊಳ್ಬಹುದು ಅಂತ. ಹಾಗಾದ್ರೆ ತಡ ಏನಕ್ಕೆ ಮಾಡ್ತೀರಾ? ಹೆಲ್ತ್ ಇನ್ಶೂರೆನ್ಸ್ ನ ನೀವು ಡೈರೆಕ್ಟ್ ಕಂಪನಿ ವೆಬ್ಸೈಟ್ ಗಳಲ್ಲಿ ಆರಾಮಾಗಿ ತಗೊಳ್ಳಿ.
ಮತ್ತೆ ನಿಮ್ಮ ಫ್ಯಾಮಿಲಿ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸೇವಿಂಗ್ ಕೂಡ ತುಂಬಾ ಸೇಫ್ಟಿಯಾಗಿ ಉಳ್ಕೊಳ್ಳುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಒಂದು ಎಕ್ಸ್ಪೆನ್ಸಸ್ ಅಲ್ಲ, ಅದು ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತಾನೆ ಹೇಳ್ಬೋದು. ಕೆಲವೊಂದ್ಸಲ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಕೆಲವೊಂದ್ಸಲ ನಾನು ಮೊದಲೇ ಹೇಳ್ದಾಗೆ ಆಯಸ್ ಇದ್ರೂ ಕೂಡ ಜೀವನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಷ್ಟು ದುಡ್ಡನ್ನ ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೇನೆ ಇರೋಂಥ ಟೈಮ್ನಲ್ಲಿ ಆಯಸ್ ಇದ್ರೂ ಕೂಡ ಆ ವ್ಯಕ್ತಿ ಜೀವನನ ನಾವೇ ನಮ್ಮ ಕೈಯಾರ ಕಳ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಲೇಬೇಕು. ನೀವು ಮಾಡಿಸಿದೀರಾ ಅಂತ ಕೇಳ್ತೀರಾ ಅಂತಾನೆ ನಾನು ಇಷ್ಟು ದಿನ ಈ ವಿಡಿಯೋನ ಮಾಡಿರ್ಲಿಲ್ಲ. ಯಾಕಂದ್ರೆ ಕೆಲವ್ರಿಗೆ ನಾವು ಬುದ್ಧಿ ಹೇಳ್ಬೇಕು ಅಂದ್ರೆ ಆ ವಿಚಾರದಲ್ಲಿ ನಾವು ಬುದ್ಧಿವಂತರಾಗಿರ್ಬೇಕು. ಸೊ ಹಾಗಾಗಿ ನಾನು ಕೂಡ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡಿದ್ದೀನಿ. ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರೋವಂಥದ್ದು ನಿವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ 35,000 ಪರ್ ಇಯರ್ ಪ್ರೀಮಿಯಂನ ಕಟ್ತಾ ಇದ್ದೀನಿ. ನಾನು ಏನಕ್ಕೆ ತಗೊಂಡೆ ಅಂತ ಅಂದ್ರೆ ನಾನು ಇರೋಂಥ ಸತ್ಯನೇ ಹೇಳಿ ತಗೊಂಡಿರೋ ಅಂಥದ್ದು. ನನ್ನ ಮಗನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆ ಇದೆ, ಅದನ್ನ ಹೇಳೇ ನಾನು ತಗೊಂಡಿರೋದು. ಬಟ್ ಇನ್ನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ರೆ 3 ವರ್ಷ ನಾನು ಪ್ರೀಮಿಯಂ ಕಟ್ಟಿರಲೇಬೇಕು. ಸೊ ಹಾಗಾಗಿ 1 ವರ್ಷ ಮುಗ್ದಿದೆ, ಇನ್ನು 2 ವರ್ಷ ಕಟ್ಟಿ ಅವನಿಗೆ ಆಪರೇಷನ್ ಮಾಡಿಸೋ ಅಂಥದ್ದು ಇಲ್ಲ ಅವನಿಗೆ ನೆಕ್ಸ್ಟ್ ಯಾವ್ದಾದ್ರು ಟ್ರೀಟ್ಮೆಂಟ್ ಕೊಡಿಸೋ ಅಂಥದ್ದು ಮಾಡಿಸ್ತೀನಿ. ಹಾಗಾಗಿ ನಾನು ಇದನ್ನ ನಿವಾ ಬೂಪಾ ಚೆನ್ನಾಗಿತ್ತು. ನಾನು ಇಷ್ಟು ಏನ್ ಹೇಳಿದ್ದೀನೋ ಅಷ್ಟು ಫೆಸಿಲಿಟಿ ಇತ್ತು. ಹಾಗಾಗಿ ನಾನು ಅದನ್ನ ಚೂಸ್ ಮಾಡಿದೆ. ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ಚೂಸ್ ಮಾಡಿ, ತೊಂದರೆ ಇಲ್ಲ. ನೋಡಿದ್ರಲ್ಲ, ನಾನ್ ಹೇಳಿರುವಂತಹ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇದ್ರಲ್ಲಿ ಏನೇ ಡೌಟ್ ಇದ್ರೂ ಕೂಡ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಅದನ್ನ ಡೌಟ್ ನ ಕ್ಲಿಯರ್ ಮಾಡೋದಕ್ಕೆ ಅಲ್ಲ, ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ರೀತಿನಾದ್ರೂ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.